ರಾಷ್ಟ್ರ ರಾಜ್ಯಗಳ ಸಂಬಂಧ, ರಾಜ್ಯ ರಾಷ್ಟ್ರಗಳ ಹಣಕಾಸಿನ ವ್ಯವಸ್ಥೆ ಯಾವ ಮೂಲ ತಲುಪಿದೆ, ಎಲ್ಲಿದೆ, ಇದನ್ನು ಸರಿಪಡಿಸ್ತಾ ಹೋದ್ರೆ ರಾಜ್ಯಗಳು ಸರ್ವನಾಶ ಆಗ್ತಕ್ಕಂಥದ್ದನ್ನ ಅಂಕಿ ಸಂಖ್ಯೆಗಳ ಮುಖಾಂತರ ನಾನು ತಂದು ಹೇಳ್ತಾ ಇದ್ದೆ. ಈ ರೀತಿ ಆಗಬಾರದು, ಎಲ್ಲೇ ಆಗಲಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆನಲ್ಲಿದ್ದೀವಿ. ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ, ನಮ್ಮ ಬಿಜೆಪಿ ನಮ್ಮಲ್ಲೂ ತಪ್ಪಿದೆ. ಏನು ಕಾಂಗ್ರೆಸ್ನವ್ರೇನು ದೇಶ ಆಳಿಲ್ವ? ಅಲ್ಲಿ ಇದ್ದಾರೆ. ನಮ್ಮ JDS ಒಂದ್ಸರಿ ಆಳಿದ್ದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾವು JDS ಅಲ್ಲಿ ಇದ್ದಾಗ ನಮ್ಮರೇ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಒಂದೇ ಒಂದು ಯೋಜನೆಯನ್ನ ಒಂದೇ ಒಂದು ಹೆಸರಿಗಾರುವೆ ಅಪ್ಪರ್ ಕೃಷ್ಣ ಕಾರು ಕೊಡ್ಬೋದಾಯ್ತು, 16 ಕೊಡ್ಬೇಕಾಯ್ತಲ್ಲ. ಒಂದು ನಾರು ಕೊಟ್ಟಿಲ್ವಲ್ಲ ಸ್ವಾಮಿ ರಾಷ್ಟ್ರೀಯ ಯೋಜನೆ. ಇದು ಭಿನ್ನಾಭಿಪ್ರಾಯ ಅಲ್ಲ ಅಂತೀರಾ? ಟ್ರಂಪ್ ಅವರು ಎಷ್ಟು ಸಾಲ ಮಾಡಿದ್ದಾರೆ? ಚೈನಾ ದೇಶದಲ್ಲೂ ಸಾಲ ಮಾಡಿದ್ದಾರೆ. ಸಾಲ ಮಾಡದೇ ಇರೋ ದೇಶ ಯಾವಿದಾವೆ ಈ ಪ್ರಪಂಚದಲ್ಲಿ? ಎಲ್ಲರೂ ಮಾಡಿದ್ದಾರೆ. ಅವರವ್ರ ದೇಶದ ಆರ್ಥಿಕ ಬೆಳವಣಿಗೆ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇವತ್ತು ಮೊದಲು ಮನಮೋಹನ್ ಸಿಂಗ್ ರವರು 14ನೇ ಇಸ್ವಿಯವರೆಗೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಒಟ್ಟಾರೆ ನಮ್ಮ ದೇಶದ ಸಾಲ 53 ಲಕ್ಷ ಕೋಟಿ ಇತ್ತು. ಆದರೆ ಇವತ್ತು ಅದು 2,14,000 ಕೋಟಿಗೆ ಹೋಗಿದೆ. 53 ಲಕ್ಷ ಕೋಟಿಗೆ ಮಾಡಿದ್ರು. ಈಗ ಎಲ್ಲ ನನ್ನ ಹತ್ರ ಇರೋ ಮಾಹಿತಿ ಇಷ್ಟ ಐತಪ್ಪ, ಅಲ್ಲಿ ನಿಂದೇನಾರ ಇದ್ರೆ ಆಯ್ತು, ನೀವು ಯಾಕೆ ಮಾತಾಡ್ತೀರಪ್ಪ? ಆದ್ರೆ 14 ಕೋಟಿ 2,14,000 ಕೋಟಿ ಸಾಲ ಮಾಡಿದ್ದಾರೆ. ಇದು ನಮ್ಮ ದೇಶದಲ್ಲಿ 3% ಒಳಗಿರಬೇಕು ಅನ್ನೋದು ಅವ್ರಿಗೂ ವಿತ್ತೀಯ ಕೊರತೆ. ಆದ್ರೆ ಅವ್ರದ್ದು 4.3 ಆಗಿದೆ. ಅವರು ಉಲ್ಲಂಘನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನೀವು ಕಂಟಿನ್ಯೂ ಮಾಡಿ, ಮಾತಾಡಬೇಡ, ಕೂತು ಮಾತಾಡಬೇಡ. ಈಗ ನಾನು ಹೇಳದ್ ಆಮೇಲೆ ಸೆಟ್ರೇಟ್ ಮಾಡೋಣ. ಶಿವಲಿಂಗೇಗೌಡರು ಹಿಂಗೆ ಹೇಳಿರು, ನಾನು ಹಿಂಗೆ ಹೇಳ್ತೀನಿ ಅಂತ ಮಾಡೋಣ, ನೀನು ಸರಿ ಮಾಡೋಣ. ಆದ್ರಿಂದ ಪ್ರತಿಯೊಬ್ಬ ಈಗ ಇವ್ರು ಹಾಕಿರೋ ಈ ಒಂದು ಸಾಲದ ಹೊರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಮೇಲೆ 1,50,000 ಹಣ ಅವರು ಒಬ್ಬ ತಲಾ 1,50,000 ರೂಪಾಯಿ ಟ್ಯಾಕ್ಸಸ್ ಅನ್ನು ಹಾಕಿದ್ದಾರೆ. 1,50,000 ರೂಪಾಯಿ. ಇವೆಲ್ಲ ನಾವೇನು ಇವರಲ್ಲ, ನಾವು ತಿಳ್ಕೊಂಬಂದೇ ಹೇಳ್ತಾ ಇರೋದು. ನಾವು ಗೂಗಲ್ ಅಲ್ಲಿ ನೋಡೇ ಇದನ್ನೆಲ್ಲ ಬರ್ಕೊ ಬಂದಿರೋದು. ಇದನ್ನ 1,50,000 ಕಂಟಿನ್ಯೂ ಮಾಡಿ. ವಿಶ್ವನಾಥ್ ಮಾತಾಡ್ಬೇಕು, ನೀವು ಕಂಟಿನ್ಯೂ ಮಾಡಿ. ಹೌದು, ಇನ್ನು ಅಲ್ಲೇನಾದ್ರೂ ಸುಳ್ಳು ಪ್ರಿಂಟ್ ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ. ಹತ್ರ ನಮಗೆ ಅಲ್ಲಿದ್ದಂತ ವರದಿನ ತಂದು ಇಲ್ಲಿ ಹೇಳೋದು ನಮ್ಮ ಕರ್ತವ್ಯ. ಸ್ಟಡಿ ಮಾಡಿ ತಂದು ಆಮೇಲೆ 4-6 ಜನ ತಜ್ಞರನ್ನ ತಿಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಬಂದು ಹೇಳ್ತಕ್ಕಂಥದ್ದು 1,50,000 ರೂಪಾಯಿ ಫಾರ್ ಹೆಡ್ ಇವತ್ತು ತೆರಿಗೆ ಇದೆ ಭಾರತ ದೇಶದಲ್ಲಿ ಅಂತಕ್ಕಂಥದ್ದನ್ನ ದೃಢಪಡಿಸ್ತಾ ಇದೆ. ಸಾಲ ಅದೇನೆ, ಸಾಲ ಇದೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಈ ನಮ್ಮ ನರೇಂದ್ರ ಮೋದಿ ಅವರು ಬಂದು 13 ವರ್ಷ ಆಯ್ತು. 13 ವರ್ಷದಲ್ಲಿ 1,61,000 ಲಕ್ಷ ಕೋಟಿ ಅವರು ಸಾಲ ಮಾಡಿದ್ದಾರೆ. ಸಿದ್ದರಾಮಣ್ಣರೊಬ್ಬರೇ ಸಾಲ ಮಾಡಿಲ್ಲ. ಸಾಲ ಮಾಡ್ಯಾರೆ ಅಂತಿರಲ್ಲ. ಈಗ ಈ ಸಾರಿ 17,000 ಕೋಟಿಗೆ ಹೆಚ್ಚೆ ಮಾಡಿದ್ದಾರೆ. 53 ಲಕ್ಷ ಕೋಟಿ ಇತ್ತು, ಈಗ ಹೋಗಿದೆ. ಈಗ ನೀವು ಅದಕ್ಕೆ ರೀಸನ್ಸ್ ಕೊಡಿ. ನಾವು ನವಭಾರತ ಕಟ್ತಾ ಇದೀವಿ ಅಂತ ಕೊಡಿ. ಅದೇನೇನು ಕೊಡ್ತಿರೋ ಕೊಟ್ಕೊಳ್ಳಿ, ನಾವೇನು ಅದಕ್ಕೆ ಬೇಡ ಅನ್ನಲ್ಲ. ನಾವು ಡಿಸಿಪ್ಲಿನ್ ಅಲ್ಲಿ ಇದೀವಿ, ನಾವು ಡಿಸಿಪ್ಲಿನ್ ಉಲ್ಲಂಘನೆ ಮಾಡಿಲ್ಲ, ನಾವು ಕರೆಕ್ಟ್ ಆಗಿದ್ದೀವಿ.
ಅದ್ರೊಳಗೆ ಲಿಮಿಟ್ ಒಳಗಿದೀವಿ. ಲಿಮಿಟ್ ಮೀರಿರೋ ನೀವು. ಈಗ ಸ್ವಲ್ಪ ಮುಗಿಸ್ಬಿಡ್ತೀವಿ. ಬೊಮ್ಮಾಯಿಯವರ ಸರ್ಕಾರ ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಒಂದು 3-4 ದಿವಸ ನಮ್ಮ ಸರ್ಕಾರನ ಬಹಳ ಟಿವಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಹಳ ಇದು ಮಾಡಿಬಿಟ್ಟಿದ್ದೀರಿ. ಅದಕ್ಕೆ ನಾವು ನಮ್ಮ ಇದನ್ನು ಡಿಪೆಂಡ್ ಮಾಡ್ಕೋಬೇಕಲ್ಲ ನಮ್ಮ ಸರ್ಕಾರನ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಬೊಮ್ಮಾಯಿಯವರ ಸರ್ಕಾರ ಬಿಟ್ಟು ಹೋಗ್ಬೇಕಾರೆ 5,22,000 ಕೋಟಿ ಸಾಲ ಬಿಟ್ಟೋದು ಬೊಮ್ಮಾಯಿಯವರು. 5,22,000 ಕೋಟಿ. ಎಷ್ಟು? 1918ನೇ ಇಸ್ವಿ, 1923ನೇ ಇಸ್ವಿ, 23ನೇ ಇಸ್ವಿಗೆ. ಈಗ ಎಷ್ಟಾಯ್ತು ಹೇಳ್ತೀನಿ, ಅದನ್ನೇ ಏನು ಮುಚ್ಕೊಳಕ್ಕಾಗತ್ತಾ? ಪಬ್ಲಿಕ್ಗೆ ಬಂದ್ರ ಈಗ ಎಷ್ಟಾಯ್ತು ಅಂತ ಅದನ್ನು ಹೇಳ್ತೀನಿ ನಾನು. ಈಗ ಎಷ್ಟಾಗಿದೆ ಸರ್? ಒಂದು ಸ್ವಲ್ಪ ಕಡಿಮೆ ಮಾತಾಡಿ. ಸಿದ್ದರಾಮಣ್ಣ ಅವರ ಸರ್ಕಾರ ಮುಗಿಯುವಾಗ 218 ಕೋಟಿ ಬಿಟ್ಟೋಯಿತು ಸಾಲನ. ಬೊಮ್ಮಾಯಿಯವರ ಸರ್ಕಾರಕ್ಕೆ ಅದು 5,22,000 ಕೋಟಿಗೆ ಹೋಯ್ತು. ಎಷ್ಟಾಯ್ತು ನೀವೇ ಲೆಕ್ಕ ಹಾಕಿರಿ, ನಾನು ಹೇಳಕ್ ಬರಕಲ್ಲ. 282 ಕೋಟಿ ಎಕ್ಸಸ್ ಆಯ್ತು. ಸಿದ್ದರಾಮಣ್ಣ ಹೋಗಿ ಮಾಡೇನೆ, ಸಿದ್ದರಾಮಣ್ಣ ಹೋಗಿ ಸಾಲ ಮಾಡೀನಿ ಅಂತೇಳಿ ರಾಜ್ಯದ ಜನ ತುಂಬಾ ಏನಪ್ಪ ಸಿದ್ದರಾಮಣ್ಣ ಸಾಲ ಮಾಡಿ ಅವ್ನ ಮನೆ ತುಂಬಿಕೊಳ್ಳೋದೇನಪ್ಪ ಅನ್ನೋ ಭಾವನೆ ಬರಂಗೆ ನಿಜವಾಗ್ಲೂ ನಮ್ಮನೇಲಿ ಎಲ್ಲ ಕೇಳ್ತಾರೆ, ಇದೇನಪ್ಪ ಇಷ್ಟೊಂದು ಸಾಲ ಮಾಡಿಬಿಟ್ರೆ ಯಾಕೆ ಸಾಲ ಮಾಡಿರು ಅಂತಾರೆ. ತಿಳ್ಕೋಬೇಕಲ್ಲ.